Good evening, my dear students. Myself Soumya Helde. This is Sankalp Learning Solution. Today, we are discussing another subtopic in D and F block elements. Okay. Standard electrode potential. So, standard electrode potential ಏನ್ ಆಗುತ್ತೆ ಅನ್ನೋದನ್ನ D and F block ಅಲ್ಲಿ ನಾವು ಸ್ಟಡಿ ಮಾಡೋಣ. ಓಕೆ. ಸೊ, the trend of M plus 2 to M ಅಲ್ವಾ? So M plus 2 ದಿನ M standard electrode potential across D and F block elements are not strictly regular ಆಗಿ ಇರೋದಿಲ್ಲ due to complex interplay of factors like ionization enthalpies and hydration energy. Ionization enthalpy ಅಂದ್ರೆ ಏನ್ ಹೇಳಿ? ಈಗ ಒಂದು ಮಾಲಿಕ್ಯೂಲ್ ಇದೆ ಅಂತ ಅನ್ಕೊಳ್ಳಿ, Na ಇರೋದನ್ನ Na ಪ್ಲಸ್ ಒಂದು ಗ್ಯಾಶಿಯಸ್ ಮಾಲಿಕ್ಯೂಲ್ ಆಟಮ್ ಅನ್ನ ಮಾಡಕ್ಕೆ ಅಯಾನ್ ಅನ್ನ ಮಾಡಕ್ಕೆ ನನಗೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕೋ ಅದನ್ನ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಕರಿತೀವಿ. ಓಕೆ. ಸೊ ಅಯೋನೈಸೇಷನ್ ಎಂಥಾಲ್ಪಿ. ಇನ್ನೊಂದು ಹೈಡ್ರೇಷನ್ ಎನರ್ಜಿ ಅಂದ್ರೂ ಅದೇ. ಹೈಡ್ರೇಷನ್ ಅಂದ್ರೆ 1 ಮೋಲ್ ಆಫ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡಕ್ಕೆ ನನಗೆ ಎಷ್ಟು ಎನರ್ಜಿ ಬೇಕು ಅದನ್ನ ಹೇಳ್ತೀವಿ ಅಲ್ವಾ. ಸೊ ಇದು ದಿಸ್ ಇಸ್ ನಾಟ್ ಸ್ಟ್ರಿಕ್ಟ್ಲಿ ರೆಗ್ಯುಲರ್ ಡ್ಯೂ ಟು ಕಾಂಪ್ಲೆಕ್ಸ್ ಇಂಟರ್ಪ್ಲೇ. ಕಾಂಪ್ಲೆಕ್ಸ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಏನಾಗಿರೋದಿಲ್ಲ, ಇದು ರೆಗ್ಯುಲರ್ ಇರೋದಿಲ್ಲ ಅಂತ. ಓಕೆ. ಸೊ ವೈಲ್ ದೇರ್ ಇಸ್ ಅ ಜನರಲ್ ಟ್ರೆಂಡ್ ಓಕೆ ಆಫ್ E0 ವ್ಯಾಲ್ಯೂ ಅಕ್ರಾಸ್ Mn zinc nickel deviate from the trend due to half filled and completely filled ಇದ್ದಾಗ ಏನಾಗುತ್ತೆ ಹೇಳಿ, E0 ವ್ಯಾಲ್ಯೂ ಟ್ರೆಂಡ್ ಏನಾಗುತ್ತೆ, ಸ್ಲೈಟ್ಲಿ ಡಿವಿಯೇಟ್ ಆಗುತ್ತೆ. ಓಕೆ.